ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಮಾನವೀಯತೆಯನ್ನೇ ಪ್ರಶ್ನಿಸುವ ಹೃದಯ ವಿದ್ರಾವಕ ಘಟನೆ ಬೆಳಕಿಗೆ ಬಂದಿದೆ. ಅಂಗವಿಕಲ ಮಹಿಳೆಯೊಬ್ಬರಿಗೆ ಮದುವೆಯಾದ ಬಳಿಕ ಕಿರುಕುಳ ನೀಡಿ ವರದಕ್ಷಿಣೆಗಾಗಿ ಒತ್ತಾಯಿಸಿ ಕೊನೆಗೆ ಗಂಡನೇ ಮತ್ತೊಬ್ಬಳೊಂದಿಗೆ ಎರಡನೇ ಮದುವೆಯಾಗಿರುವ ಆರೋಪ ಕೇಳಿಬಂದಿದೆ. ಪೀಡಿತ ಮಹಿಳೆ ರಕ್ಷಿತಾ ಎಂಬುವರು 2025ರ ಜನವರಿ 31ರಂದು ಕುಟುಂಬದ ಒಪ್ಪಿಗೆಯೊಂದಿಗೆ ಕೆಂಚಾರ್ಲಹಳ್ಳಿಯ ಕನ್ವೆನ್ಷನ್ ಹಾಲ್ನಲ್ಲಿ ಅಭಿನಂದನ್ ಎಂಬ ಯುವಕನೊಂದಿಗೆ ವಿವಾಹವಾಗಿದ್ದರು. ಮದುವೆಗೂ ಮುನ್ನವೇ ತಾನು ಮಾತು ಮತ್ತು ಕೇಳುವ ಅಂಗವಿಕಲತೆ ಹೊಂದಿರುವುದಾಗಿ ತಿಳಿಸಿದ್ದರೂ ಅದನ್ನು ಒಪ್ಪಿಕೊಂಡೇ ಮದುವೆ ಮಾಡಿಕೊಂಡಿದ್ದರು ಎನ್ನಲಾಗಿದೆ. ಮದುವೆಯ ನಂತರ ಕೆಲ ತಿಂಗಳು ಸುಖವಾಗಿ ಜೀವನ ಸಾಗಿಸಿದರೂ ಆ ನಂತರ ಅತ್ತೆ ಮಾವ ಹಾಗೂ ಗಂಡನಿಂದ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ಆರಂಭವಾಗಿದೆ ಎಂದು ಆರೋಪಿಸಲಾಗಿದೆ. ಇನ್ನೂ ಗಂಭೀರ ವಿಷಯವೇನೆಂದರೆ, ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಅನುಮಾನಾಸ್ಪದವಾಗಿ ನೀಡಿದ ಆಹಾರದಿಂದ ಹೊಟ್ಟೆ ನೋವು ಕಾಣಿಸಿಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಗರ್ಭಪಾತ ಸಂಭವಿಸಿದೆ ಎಂದು ಪೀಡಿತೆ ಆರೋಪಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಪತ್ನಿಯನ್ನು ತವರು ಮನೆಗೆ ಬಿಟ್ಟು ಮತ್ತೆ ಕರೆದುಕೊಂಡು ಬರಲು 10 ಲಕ್ಷ ರು ಹಾಗೂ ಅಂಗಡಿ ಹಾಕಿಕೊಡಬೇಕೆಂದು ಬೇಡಿಕೆ ಇಟ್ಟಿದ್ದಾನೆಂದು ಕುಟುಂಬದವರು ಹೇಳುತ್ತಿದ್ದಾರೆ. ಆದರೆ ಇದಕ್ಕಿಂತಲೂ ಶಾಕಿಂಗ್ ಬೆಳವಣಿಗೆ, ಪತ್ನಿ ಜೀವಂತವಾಗಿರುವಾಗಲೇ ಗಂಡ ಮತ್ತೊಬ್ಬ ಯುವತಿಯನ್ನು ಮದುವೆಯಾದ ಆರೋಪ ಹೊರಬಿದ್ದಿದೆ. ಈ ವಿಚಾರ ತಿಳಿದ ಬಳಿಕ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು, ನ್ಯಾಯಕ್ಕಾಗಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಲಾಗಿದೆ. ಈ ಘಟನೆ ಸಂಬಂಧಿಸಿ ಪೀಡಿತ ಮಹಿಳೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದೂರು ಆಧಾರವಾಗಿ ಗಂಡ, ಅತ್ತೆ ಹಾಗೂ ಮಾವನ ವಿರುದ್ಧ ವರದಕ್ಷಿಣೆ ಕಿರುಕುಳ, ಮಾನಸಿಕ ಹಾಗೂ ದೈಹಿಕ ಹಿಂಸೆ, ವಂಚನೆ ಮತ್ತು ಎರಡನೇ ಮದುವೆ ಆರೋಪಗಳಡಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ವರದಿ ಸೀನಾಟಿ, ಚಿಂತಾಮಣಿ. ಅಂತ ಹೇಳ್ಬಾರ್ದು ಅಂತ ಹೇಳ್ತಾ ಇದ್ರಂತೆ. ನಿನ್ಗೆ ಹುಟ್ಟೋ ಮಗು ಮತ್ತೆ ನಿನ್ನಂಗೆ ಹುಡ್ತದೆ, ಮೂಗಿ ಥರ ಹುಡ್ತದೆ, ಬೇಡ ಮಗು, ನಾನು ಇನ್ನೊಂದು ಮದುವೆ ಮಾಡ್ಕೊತೀನಿ ಅಂತೇಳಿ ಆ ಹುಡುಗಿಗೆ ಡೈಲಿ ಹೇಳ್ತಾ ಇದ್ನಂತೆ. ಮಗು ಬೇಡ ಅಂತ. ವರದಕ್ಷಿಣೆ ಪೇಂಟ್ ಅಂಗಡಿ ಹಾಕ್ಕೊಡ್ರಿ, ನಿಮ್ಮ ಮಗುನ ಕರ್ಕೊಂಡು ಹೋಗ್ತೀವಿ, ಕಾಸು ಒಂದು 30,000 ಕೊಡ್ರಿ, ಪದೇ ಕೇಳೋದೆ. ಈ ಥರ ಎಲ್ಲ ಮಾಡ್ತಾಯಿದ್ರು ಸರ್. ಇದು ಬಂದು ಅವರು ಇದು ಹೊಟ್ಟೆ ನೋವು ಅಂತ ಹೇಳಿದ್ರು. ಮದುವೆ ಆದ 3 ತಿಂಗಳು ಆರಾಮಾಗಿದ್ದರು. 4ನೇ ತಿಂಗಳು ನಮ್ಮೂರಿಗೆ ಬಂದರು. ನಮ್ಮೂರಿಗೆ ಬಂದಮೇಲೆ ಚೆಕಪ್ ಅಂತ ಚಿಂತಾಮಣಿ ಸರ್ಕಾರ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತೀವಿ. ಅಲ್ಲಿ ಮಗುಗೆ ಹಾರ್ಟ್ ಬಿಟ್ಟಿಲ್ಲ ಅಂತ ಆಪರೇಷನ್ ಆಗುತ್ತೆ. ರೆಸ್ಟ್ಗಂತ ತಿರುಗಿ ನಮ್ಮೂರಲ್ಲಿ ಬಂದು ಬಿಟ್ಬಿಟ್ಟು ಹೋಗ್ತಾರೆ. ತಿರುಗಿ ಮತ್ತೆ ಬರೋದಿಲ್ಲ. 6 ತಿಂಗಳು 7 ತಿಂಗಳಾದರೂ ಬಂದಿರಲಿಲ್ಲ. ಆಮೇಲೆ ನಾವು ಆಮೇಲೆ ಒಂದು 3 ಸಲ ನ್ಯಾಯ ಮಾಡಿ ಕರ್ಕೊಂಡೋಗ್ರಪ್ಪ ಅಂತ ಹೇಳಿದ್ವಿ. ಆಗೋಲ್ಲ. ಆಮೇಲೆ ಚಿಕ್ಕಬಳ್ಳಾಪುರ ಮಹಿಳಾ ಸ್ವಾಸ್ಥ್ಯ ಕೇಂದ್ರಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಅವರಲ್ಲಿ ಕರೆಸ್ತಾರೆ. ಅಲ್ಲಿ ಕರೆಸ್ಬಿಟ್ಟು ಆಮೇಲೆ ನನಗೇನಪ್ಪ ಕರ್ಕೊಂಡು ಹೋಗ್ತೀಯಾ ಅಂತ, ಆಯ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೋದ್ಮೇಲೆ ಮತ್ತು 1 ವಾರಕ್ಕೆಲ್ಲನೂ ಬೇರೆ ಹುಡುಗಿನ ಕರ್ಕೊಂಡು ಹೊರಗಾಗ್ತಾನೆ. ಅವರು ಕೆಂಚಾರ್ಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಅವ್ರು ಬಂದಿರ್ತಾರೆ. ನಾವು ಬಂದು ಅವತ್ತು ಬಂದು ಆಮೇಲೆ ಬಂದು ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಆಮೇಲೆ ಆ ಹುಡುಗಿನ ಕರೆಸಿರ್ತಾರೆ. ನಾವು ಬಂದು ನೋಡಿರ್ತೀವಿ. ಆಮೇಲೆ 10 ದಿನಕ್ಕೆ 10-15 ದಿವಸಕ್ಕೆ ಮತ್ತು ಆ ಹುಡುಗಿನ 2ನೇ ಮದುವೆ ಮಾಡ್ಕೊಂಬಂದಿರ್ತಾರೆ. ಆವಾಗ ನಮಗೆ ಕೆಂಚಾರ್ಲಹಳ್ಳಿ ಪೊಲೀಸ್ ಸ್ಟೇಷನಿಂದ ನಮಗೆ ಕರೆ ಬರುತ್ತೆ. ನಿಮ್ಮ ಅಳಿಯ 2ನೇ ಮದುವೆ ಆಗಿದ್ದಾನೆ, ಬಂದು ಮಾತಾಡಿ ಬನ್ನಿ ಅಂತ ಕರೆಯುತ್ತಾರೆ. ಇಲ್ಲಿ ಬಂದು ನೋಡಿ ನಾವು ಮದುವೆ ಆಗಿ ಬಂದಿರ್ತೇನೆ, ತಾಳಿ ಕಟ್ಸ್ಕೊಂಡು ಬಂದಿರ್ತಾರೆ. ಇಲ್ಲಿ ಸಬ್ ಇನ್ಸ್ಪೆಕ್ಟ್ರ್ ಮೇಡಮ್ ನಾವು ನೋಡಿ ಯಾವ ಥರ ಮಾಡ್ಕೊಂಡ್ರಿ ಇನ್ನೊಮ್ಮೆ. ನಮಸ್ತೆ. ಅರ್ಜಿದಾರರಾದ KM ರಕ್ಷಿತಾ ಅವರ ದೊಡ್ಡಪ್ಪ ನಾನು. ಅಂದರೆ ನನ್ನ ತಮ್ಮನ ಮಗಳು ಅವರಿಗೆ ಸುಮಾರು ಹಿಂದಿನ ವರ್ಷ ಜನವರಿ ತಿಂಗಳಲ್ಲಿ ಅವರ ಹಿರಿಯರು, ನಮ್ಮ ಹಿರಿಯರು ಕಡೆಯಿಂದ ವಿಜೃಂಭಣೆಯಾಗಿ ಮದುವೆ ಮಾಡಿಕೊಟ್ಟಿವಿ. ನಾವೇ ಅವರು ಕೆಂಚಾರ್ಲಹಳ್ಳಿ KNS ಕಮಿಷನಲ್ಲಿ ಮಾಡಿಕೊಟ್ಟಿವಿ. ನಾವು ಮದುವೆ ಆದಮೇಲೆ ಮದುವೆಗೆ ಮುಂಚೆ ನಾವು ಹೇಳಿದ್ವಿ ಹುಡುಗಿಗೆ 80% ಅಂಗವಿಕಲತೆ ಆಗಿದ್ದಾಳೆ ಅಂತ ಹೇಳಿದಕ್ಕೆ ಅವರು ಅದಕ್ಕೆ ಇಲ್ಲ, ನಮಗೆ ತುಂಬ ಅದೃಷ್ಟ ಚೆನ್ನಾಗೈತೆ ನಮಗೆ, ಅದಕ್ಕೆ ನಾವು ಮದುವೆ ಮಾಡ್ಕೊತೀವಿ, ನಮ್ಗೆ ಇಷ್ಟ ಆಗೈತೆ ಅಂತ ಹೇಳಿದ್ರು. ಸರಿ ಅಂತ ಅವರು ಹಿರಿಯರು ನಮ್ಮ ಹಿರಿಯರಲ್ಲಿ ಸೇರಿ ಮದುವೆ ಚೆನ್ನಾಗಿ ಮಾಡಿಕೊಟ್ವಿ. ಅದಾದ ನಂತರ ಸುಮಾರು ಒಂದು 6 ತಿಂಗಳಾದ ನಂತರ ಒಂದು 5 ತಿಂಗಳು ನಂತರ ಆ ಹುಡುಗಿ ಮಾಮ ಎಲ್ಲರೂ ಗೊತ್ತಿದ್ದಂಗೆ ಗರ್ಭಿಣಿ ಆಗುತ್ತಾಳೆ. ಆವಾಗೇ ಶುರುವಾಯಿತು ಅವ್ರ ಮನೆಯಲ್ಲಿ ಏನಂದ್ರೆ ತಾಯ್ತನ ಕಿರುಕುಳ ಕೊಡೋದು, ಚಿತ್ರಹಿಂಸೆ ಕೊಡೋದು. ಆ ಹುಡುಗಿ ಯಾವ ಈ ಹಳ್ಳಿ ಕಡೆ ಹೇಳ್ತಾರಲ್ಲ, ಎಳ್ಳು, ಪಪ್ಪಾಯಿ ಕಾಯಿ ಇಂಥವೆಲ್ಲ ಕೊಡೋದು. ಆ ಹುಡುಗಿ ಅದು ಗೊತ್ತಾಗೋದಿಲ್ಲ. ಆ ಹುಡುಗಿ ಅನ್ಎಜುಕೇಟೆಡ್ ಹುಡುಗಿ. ಯಾರು ಏನು ಕೊಟ್ಟರು ಅದು ತಿಂತಾಯಿದ್ರು, ಯಾವಾಗ ತಿಂತಾಯಿದ್ರು.
ಅವ್ರಿಗೆ ಗೊತ್ತಿಲ್ಲ ಏನೋ ಎಳ್ಳು ಅಂದರೆ ತಿಂದರೆ ಏನಾಗುತ್ತೆ, ಪಪ್ಪಾಯಿ ಕಾಯಿ ತಿಂದರೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ, ತಿಂತಾ ಇದ್ದಾರೆ. ಆಮೇಲೆ ಅವಳಿಗೆ 6 ತಿಂಗಳಾದಮೇಲೆ ಹೊಟ್ಟೆ ತುಂಬ ನೋವು ಬಂದೈತೆ. ಆವಾಗ ಅವ್ನು ಹುಷಾರು ಬಿದ್ದು ಅವ್ರ ತಾಯಿಗೆ ಫೋನ್ ಮಾಡೋಣ, ನಿಮ್ಮ ಮಗಳಿಗೆ ಈ ಥರ ಆಗ್ತಾ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಬಿಟ್ಟು ಅವನೇ ಕರ್ಕೊಂಡೋಗಿ ತವ್ರ ಮೇಲೆ ಅವರ ಅತ್ತೆ ಮನೇಲಿ ಬಿಡ್ತಾನೆ ಅವನು. ಅವ್ರ ಅತ್ತೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ಅದೇನೋ ಮಾಡಿಸಿ ಲಾಸ್ಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಯಾವ ಚಿಕಿತ್ಸೆ ಫಲಾರ ಆಗದೆ ಅಬಾರ್ಷನ್ ಆಗುತ್ತೆ. ಅಬಾರ್ಷನ್ ಆದಾಗ ಮತ್ತು ಆ ಹುಡುಗಿನ ತಾಯಿ ಮನೆಗೆ ರಸ್ತೆ ಕಡೆಗೆ ಕಳಿಸ್ಕೊಡ್ತಾರೆ. ಆ ಬಿಟ್ಟು ಹೋದ್ಮೇಲೆ ಮತ್ತೆ ಅವರು ಸುಮಾರು ತಿಂಗಳು ಆ ಕಡೆ ಬರಲೇ ಇಲ್ಲ. ಅದೇ ಅವ್ರ ತಾಯಿ ಅತ್ತೆ ಆದವಳು ಫೋನ್ ಮಾಡಿ ಆಯ್ತಪ್ಪ ನಾವು ಸುಧಾರಿಸಿದ್ವಿ, ಬಂದು ನೀನು ನೀನು ಹೆಂಡತಿ ಕರ್ಕೊಂಡು ಹೋಗು ಅಂತ ಹೇಳಿದಾಗ, ಇಲ್ಲಮ್ಮ ನಾನು ಕರ್ಕೊಂಡು ಬರೋಕ್ಕಾಗಲ್ಲಮ್ಮ, ನಾನು ಈಗ ಸಾಲ ಸಿಕ್ಕಾಪಟ್ಟೆ ಮಾಡಿದ್ದೀನಿ, ನನಗೆ ಈಗ ತಕ್ಷಣಕ್ಕೆ ಒಂದು 50 ಲಕ್ಷ ಕೊಟ್ಟು ನನಗೆ ಪೇಂಟ್ ಹಾಕೋ ಹಾಸ್ಪಿಟಲ್ ಕರ್ಕೊಂಡ್ಬಿಟ್ಟಿಲ್ಲ, ನಾನು ಕರ್ಕೊಂಡು ಹೋಗೋದಿಲ್ಲ ಅಂತ ಕಡಿಸಿ ಹೇಳ್ಬಿಟ್ಟ. ಏನು ಮಾಡಿದ್ರು ನಾವು ಯೋಚನೆ ಮಾಡ್ತಾ ಇದ್ದಾಗ ಚಿಂತಾಮಣಿ ಪೊಲೀಸ್ ಸ್ಟೇಷನಿಂದ ನಮಗೊಂದು ಕರೆ ಬಂತು. ಕೆಂಚಾಲಹಳ್ಳಿ ಪೊಲೀಸ್ ಸ್ಟೇಷನಿಂದ ಒಂದು ಕರೆ ಬಂತು ನಮಗೆ, ಅರ್ಜೆಂಟಾಗಿ ಬನ್ನಿ ಇಲ್ಲಿ. ಏನು ಸರ್ ಅಂತ ಕೇಳೋದಕ್ಕೆ, ಹಿಂಗೆ ನಿಮ್ಮ ಅಳಿಯಾದವನು ಬೇರೆ ಯಾರೋ ಒಬ್ಬ ಜನರಲ್ ಹುಡುಗಿನ ಕರ್ಕೊಂಡೋಗಿ ಮದುವೆ ಆಗಿದ್ದೇನೆ, ಬೇಗ ಬನ್ನಿ ಅಂದರು. ಆವಾಗ ನಾವು ಬಂದಾಗ ಯಾರೋ ಇಲ್ಲೇ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಸಾಹೇಬ್ರು ಒಬ್ಬರು ಚಂದ್ರಕುಮಾರ್ ಸರ್ ಅಂತ ಒಬ್ಬರಿದ್ದರು. ಅವರು ಬಂದು ನಮಗೆ ಕೂರಿಸ್ಕೊಂಡು ನಮಗೆ ಹೇಳಿದ್ರು, ಅಪ್ಪ ಆಗ್ಬಿಟ್ಟೆ ನೀವು ಕಳಿಸ್ತೀರ, ಹೆಂಗೆ ಸರ್ ಕಳಿಸೋದು, ನಮಗೂ ನಾವು ಸಾಯಿಸ್ತಾರೆ ಅವರು, ಈ ಥರ ಚಿತ್ರಹಿಂಸೆ ಕೊಟ್ಟಿದ್ದಾರಲ್ಲ ಹೆಂಗೆ ಅಂದರೆ